ಸಾಂಬಾರುಗಳ ರಾಣಿ ಎಂದು ಯಾವ ಪದಾರ್ಥಕ್ಕೆ ಕರೆಯುತ್ತಾರೆ? ಏಲಕ್ಕಿಯನ್ನು ಸಾಂಬಾರುಗಳ ರಾಣಿ ಎಂದು ಕರೆಯುತ್ತಾರೆ. ಸಾಂಬಾರುಗಳ ರಾಜ ಎಂದು ಯಾವ ಸಾಂಬಾರ ಪದಾರ್ಥಕ್ಕೆ ಕರೆಯುತ್ತಾರೆ? ಕರಿಮೆಣಸನ್ನು ಸಾಂಬಾರುಗಳ ರಾಜ ಎಂದು ಕರೆಯುತ್ತಾರೆ. ಯಾರನ್ನು ಭಾರತದ ಶಿಫ್ವಾನಿ ಮಹಿಳೆ ಎಂದು ಕರೆಯುತ್ತಾರೆ? ಟೇಸಿ ಥಾಮಸ್. ಶಿವನಸಮುದ್ರ ಜಲವಿದ್ಯುತ್ ತಯಾರಿಕಾ ಕೇಂದ್ರ ಶುರುವಾದದ್ದು ಯಾವಾಗ? ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. 1902ರಲ್ಲಿ. ಬ್ರಿಟಿಷ್ ಸಂಸತ್ತಿನ ಸದಸ್ಯನಾದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಜಪಾನಿನ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ? ದ ಡಯಟ್ ಎಂದು ಕರೆಯುತ್ತಾರೆ. ಮುದ್ರಣ ಯಂತ್ರವನ್ನು ಕಂಡುಹಿಡಿದವರು ಯಾರು? ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸರಿಯಾದ ಉತ್ತರ ಜೋಹಾನ್ಸ್ ಗುಟೆನ್ಬರ್ಗ್. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಇದೆ? ಉತ್ತರ ಧಾರವಾಡದಲ್ಲಿ. ಹೃದಯವನ್ನು ಸುತ್ತುವರೆದಿರುವ ಪೊರೆಯ ಹೆಸರೇನು? ಸರಿಯಾದ ಉತ್ತರ ಪೆರಿಕಾರ್ಡಿಯಂ. ಇಂದಿರಾ ಗಾಂಧಿ ಪ್ರಶಸ್ತಿಯ ಉದ್ದೇಶವೇನು? ಸರಿಯಾದ ಉತ್ತರ ಶಾಂತಿಗಾಗಿ ಕೊಡುಗೆ ನೀಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡುವರು. ಬುದ್ಧನ ಜನ್ಮಸ್ಥಳ ಯಾವುದು ಮತ್ತು ಎಲ್ಲಿದೆ? ಸರಿಯಾದ ಉತ್ತರ ಲುಂಬಿನಿ, ಅದು ನೇಪಾಳದಲ್ಲಿದೆ. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯ ಎತ್ತರ ಎಷ್ಟು? ಸರಿಯಾದ ಉತ್ತರ 57 ಅಡಿ. ಹಂಪೆಯು ಯಾವ ನದಿಯ ದಡದ ಮೇಲಿದೆ? ಸರಿಯಾದ ಉತ್ತರ ತುಂಗಭದ್ರಾ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆ ಯಾವುದು? ಉತ್ತರ ಕ್ರಿಕೆಟ್. ಕನ್ನಡ ನಾಡಿನ ಮೊದಲ ದೊರೆ ಯಾರು? ಉತ್ತರ ಮಯೂರವರ್ಮ. ಗಾನಾ ಪಕ್ಷಿಧಾಮ ಇರುವುದು ಎಲ್ಲಿ? ಉತ್ತರ ರಾಜಸ್ಥಾನದಲ್ಲಿ. ರಾಷ್ಟ್ರೀಯ ರಕ್ಷಣಾ ದಿವಸವನ್ನು ಯಾವಾಗ ಆಚರಿಸಲಾಗುತ್ತದೆ? ಮಾರ್ಚ್ 4ರಂದು. ರಾಣಾ ಪ್ರತಾಪ್ ಸಾಗರ್ ಅಣುಶಕ್ತಿ ಸ್ಥಾವರ ಎಲ್ಲಿದೆ?
ರಾಜಸ್ಥಾನದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇದೇ ತರಹದ ಹಲವಾರು ವಿಡಿಯೋವನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.